ಹೂಮವ ರಿಂಗ್ ಆಗ್ತಿದೆ, ತಗೋತಿಲ್ಲ ಯಾರು. ನನಗೆ ಗೊತ್ತು, ಬೇಕು ಅಂತಲೇ ಅವಳು ಫೋನ್ ತೆಗಿತಿಲ್ಲ. ಈಗ ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಆಗುತ್ತಾ? ಅವಳು ಹೀಗೆ ಮಾಡ್ಕೊಂಡ್ರೆ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದು. ಡಿವೋರ್ಸಿಗೆ ಅಪ್ಲೈ ಮಾಡಿದ್ದು ನಾನು, ಆರತಿ ಅವರಲ್ಲ. ಆದರೂ ನೀನು ಅವಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರಾಗಿದೆ. ಅವಳು ಇಲ್ಲ ತಾನೇ? ಹಠ ಅವಳದು. ಅಜ್ಜಿ ಒಂದು ನಿಮಿಷ ಇರಿ, ಏನೇನೋ ಮಾತಾಡ್ಬಿಡಿ. 4 ಹೆಜ್ಜೆ ಅವ್ರ ಮನೆ ಹತ್ರನೇ ಹೋಗಿ ನೋಡ್ಕೊಂಡ್ಬಿಡ್ತೀನಿ ರೀ. ಏನು ಪ್ರಯೋಜನ? ಬರೀ ನೋಡ್ಕೊಂಬರ್ಬೋದು ಅಷ್ಟೇ, ಕರ್ಕೊಂಬರಕ್ಕಂತೂ ಆಗಲ್ಲ. ಮುಗೀತು ವ್ರತದ ಕತೆ. ಸಂಜೆ 6 ಗಂಟೆಗೆ ಮಾಡ್ಬೋದಲ್ಲ? ಇವತ್ತು ಸಂಜೆ 6 ಗಂಟೆಗೆ ಆಗಲ್ಲ ಅಂತ ತಾನೇ ಬೆಳಿಗ್ಗೆ ಶುರು ಮಾಡಿದ್ದು. ಅಲ್ಲ, ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಂಜೆ ಮಾಡ್ಬೋದಲ್ಲ? ಒಂದು ನಿಮಿಷ ಹೋಗಿ ಬಂದ್ಬಿಡ್ತೀನಿ ನಾನು. ಹಾಗೆ ಮಾಡು, ನೀ ಬೇಗ ಹೊರಡು. ಯಾವುದಕ್ಕೂ ಫೋನ್ ಮಾಡ್ತಾ ಇರು. ಹಾಂ, ಹೋಗಿ ಬಂದ್ಬಿಡ್ತೀನಿ. ಸೂರ್ಯ, ನಿನ್ನ ದೀಪ ಹಚ್ಚು. ವ್ರತ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಅದು ಹೇಗಮ್ಮ ಆಗುತ್ತೆ? ಇಷ್ಟು ದಿನ ನಾನು ಆರತಿಯವರು ದಂಪತಿಗಳಾಗಿ ದೀಪ ಹಚ್ತಿದ್ವಿ, ಈಗ ಬದಲಾಯಿಸ್ಬಿಟ್ರೆ? ಪರಿಸ್ಥಿತಿ ಕಣೋ. ಇವತ್ತು ಶಾಸ್ತ್ರ ಮುಂಚೆ ಬದಲಾಯಿಸ್ಕೊಳ್ಳೋಣ. ಮಗ ಸೊಸೆ ಇವತ್ತು ದೀಪ ಹಚ್ಚಲಿ. ಇರು, ನಾನು ಕರಿತೀನಿ. कात्यायनाय विद्महे गन्धकुमारी धीमहि तन्नो लक्ष्मी प्रचोदयात् महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् ನೋಡಪ್ಪ ಹಿಡ್ಕೊಳ್ಳಿ. 2 ಕಾರಿಗೆ ದೃಷ್ಟಿ ತೆಗೆದು ಸ್ಥಳಕ್ಕೂ ದೃಷ್ಟಿ ತೆಗೆದು ಜೋರಾಗಿ ಹೊಡೀರಿ. ಇಲ್ಲಿಗೆ ಪೂಜೆ ಮುಗೀತು. ಇವತ್ತಿಂದ ಕೆಲಸ ಪ್ರಾರಂಭ ಮಾಡಬಹುದು. ಶುಭ ಸಮಯ. ನಮ್ಗೆ ಗೆದ್ದು ತಾನೆ ಆರತಿ. ರಂಜಿತ್, ರಂಜಿತ್, ಹಾಯ್ ಆರ್ಯ, ಬನ್ನಿ. ಏನಾಯ್ತು? ಬನ್ನಿ, ವಿಷಯ ಆಗಿದೆ. ಏನಾರ್ಯ, ಏನಾಯ್ತು? ಅವತ್ತು ಆದಿತ್ಯನ ಫಂಕ್ಷನಲ್ಲಿ ಬಾಂಬ್ ಇದೆ ಅಂತ ಹೋಕ್ಸ್ ಕಾಲ್ ಬಂದಿತ್ತಲ್ವಾ? ಹೌದು. ಆ ನಂಬರ್ನ ಟ್ರೇಸ್ ಮಾಡಿದ್ವಿ. ವೆರಿ ಗುಡ್. ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಬೇಕು ನಡೆದಿದ್ದೀರಾ? ವೆರಿ ಗುಡ್. ಯಾವ ನಂಬರಿಂದ ಕಾಲ್ ಬಂತು ಅಂತ ಗೊತ್ತಾದ ಮೇಲೆ ನೀವು ಖಂಡಿತವಾಗ್ಲೂ ವೆರಿ ಗುಡ್ ಅನ್ನಲ್ಲ. ಯಾಕೆ? ಯಾವ ನಂಬರು? ನಿಮ್ಮ ನಂಬರಿಂದ ಕಾಲ್ ಬಂದಿತ್ತು. ವಾಟ್? ನನ್ನ ನಂಬರಿಂದ? 944602 ಇಂದನಾ? ಅಲ್ಲ, 910887 ಈ ನಂಬರ್ ಇತ್ತು. ಅದು ನನ್ನ ನಂಬರ್ ಅಲ್ವೇ ಅಲ್ಲ. ಗೊತ್ತು, ಅದರ ಸಿಮ್ ಕಾರ್ಡ್ ರಿಜಿಸ್ಟರ್ ಆಗಿರೋದು ನಿಮ್ಮ ಹೆಸರಲ್ಲಿ. ಇಟ್ಸ್ ಇಂಪಾಸಿಬಲ್ ಆರ್ಯ. ನಾ ಆ ನಂಬರ್ ತಗೊಂಡೇ ಇಲ್ಲ. ನನಗೆ ಗೊತ್ತು ರಂಜಿತ್, ನೀವು ಹೊಸ ಸಿಮ್ ಕಾರ್ಡ್ ತಗೊಂಡಿಲ್ಲ ಅಂತ. ಆದರೆ ಸಿಮ್ ಕಾರ್ಡ್ ರಿಜಿಸ್ಟ್ರೇಷನ್ ಕೊಟ್ಟಿರೋ ID ಪ್ರೂಫು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋಟೋಸ್.
ಇಲ್ಲ ಆರ್ಯ, ಇದು ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ID ಪ್ರೂಫ್ ಅಂತ ಯೂಸ್ ಮಾಡೋದೆ ಡ್ರೈವಿಂಗ್ ಲೈಸೆನ್ಸ್ನ. ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಯಾವ ಸಿಮ್ ಕಾರ್ಡು ತೊಗೊಂಡಿದ್ದ ನಾನು? ಕರೆಕ್ಟ್. ಯಾಕಂದರೆ ಆಧಾರ್ ಕಾರ್ಡ್ ಮೇಲಿರೋ ಸಿಗ್ನೇಚರ್ಗೂ ಮತ್ತು ಅಪ್ಲಿಕೇಶನ್ ಮೇಲಿರೋ ಸಿಗ್ನೇಚರ್ಗೂ ಭಾಳ ವ್ಯತ್ಯಾಸ ಇದೆ. ಆರೋಪ ನಿಮ್ಮ ಮೇಲೆ ಬಂದಿದ್ರು ಅಪರಾಧಿ ನೀವು ಖಂಡಿತವಾಗ್ಲೂ ಆಗಲ್ಲ. ನನಗೆ ಅದ್ರ ಭಯ ಇಲ್ಲ. ಅಂದರೆ ಯಾರು ಇದನ್ನು ಮಾಡಿದ್ದಾರೆ? ನನ್ನ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ ಸಿಮ್ ಕಾರ್ಡ್. ಅದೇ ಅರ್ಥ ಆಗ್ತಿಲ್ಲ ರಂಜಿತ್. ನಿಮ್ಮ ಫೋಟೋಸ್, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೊಸ ಸಿಮ್ ತಗೊಂಡಿದ್ದಾರೆ ಅಂದರೆ ನಿಮ್ಮ ವೈಯಕ್ತಿಕ ವಸ್ತುಗಳಿಗೆ ಆಕ್ಸಸ್ ಇರೋರೆ ಈ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ, ನನ್ನ ಡಾಕ್ಯುಮೆಂಟ್ಸು ಅಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ. ಯಾಕಂದರೆ ನನ್ನ ಡಾಕ್ಯುಮೆಂಟ್ಸು ಫೋಟೋಸು ಎಲ್ಲ ಇರೋದು ನನ್ನ ರೂಮಿನ ಕಬೋರ್ಡಲ್ಲಿ ಡ್ರಾಯರ್ ಇದೆ. ಡ್ರಾಯರ್ ಒಳಗಡೆ ಫೈಲ್ ಇದೆ, ಅದರೊಳಗಡೆ ಇರೋದು. ಅಲ್ಲಿವರೆಗೂ ಯಾರೋ ಹೊರಗಿನವ್ರು ಕೈ ಚಾಚಿದ್ದಾರೆ ಅಂತಂದರೆ ಹೊರಗಿನವರು ಅದ್ರ ಬಗ್ಗೆನೇ ನನಗೆ ಅನುಮಾನ. ಅಂದರೆ ಮನೆಯವರೇ ಯಾರೋ ಈ ಕೆಲಸ ಮಾಡ್ತಿದ್ದಾರೆ ಅಂತ ನಂಗೆ ಅನುಮಾನ. ಇಲ್ಲ ಅಂದರೆ ಅಲ್ಲಿವರೆಗೂ ಸುಲಭವಾಗಿ ಕೈ ಚಾಚೋದಕ್ಕಾಗಲ್ಲ. ಅದು ಒಬ್ಬ ಪೊಲೀಸ್ ಆಫೀಸರ್ ಮನೆಯಲ್ಲಿ. ಮನೆಯವರು ಅಂತಂದರೆ ಅರ್ಪಿತಾ. ಅರ್ಪಿತಾ ಆಂಟಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಅವ್ರಿಗೇನು ಲಾಭ? ಅವ್ರು ಯಾರು ಅಂತ ನಾನು ಕಂಡು ಹಿಡಿತೀನಿ. ಅಲ್ಲಿವರೆಗೂ ಮನೆಯವ್ರು ಯಾರಿಗೂ ಈ ವಿಷಯನ ತಿಳಿಸೋದಕ್ಕೆ ಹೋಗ್ಬೇಡಿ. ಹಾಗೆ ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಯಾಕಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಮನೆಯವರು ಹೊರಗಿನವರು ಅಂತ ಯಾವ ವ್ಯತ್ಯಾಸನೂ ಇಲ್ಲ ನನಗೆ, ಇನ್ಕ್ಲೂಡಿಂಗ್ ಯು. ಖಂಡಿತ ಇದನ್ನು ಯಾರಿಗೂ ಹೇಳಲ್ಲ. ನಿನ್ನ ಕೆಲಸ ನೀನು ಮಾಡು ಆರ್ಯ. ನಾನ್ಸೆನ್ಸ್. ನನ್ನ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿಕೊಂಡು ನನ್ನ ಹೆಸರಲ್ಲಿ ಸಿಮ್ ಕಾರ್ಡ್ ಯೂಸ್ ಮಾಡಿಕೊಂಡು ಫೇಕ್ ಕಾಲ್. ಭೈರವಿಯಮ್ಮ, ಅಮ್ಮ ಬಾಗಿಲು ತೆಗಿರಿ ಬೇಗ. ಯಾಕೆ ಬಾಗಿಲು ತೆಗಿರಿ. ಏನಾಯ್ತೆ? ಸ್ವಲ್ಪ ತಡಿಯೇ. ಬೆಂಕಿ ಬಿತ್ತೋಳಂಗ್ ಆಡ್ತಾ ಇದೆಯಲ್ಲ, ಯಾಕೆ ಹೇಳೋ? ಅನಾಹುತ ಆಗಿದೆ ಅಮ್ಮ. ಅನಾಹುತ ಆಗಿದ್ಯಾ? ಅಲ್ವೇ, ಇಷ್ಟು ದಿವಸ ಬಾಂಬು ಅಂತಿದ್ದೆ, ಈಗ ಅನಾಹುತ ಅಂತಿದ್ಯಲ್ಲ, ಏನಾಯ್ತಮ್ಮ? ಏನಾಯ್ತು? ಸ್ವಲ್ಪ ಸಮಾಧಾನವಾಗಿ ಹೇಳು. ನಾನು ಸಮಾಧಾನವಾಗಿದ್ದಕ್ಕೆ ಇವತ್ತು ಹೀಗಾಗಿದ್ದು. ನನಗೆ ಮಾತ್ರ ಅಲ್ಲ, ನಿಮಗೂ ತೊಂದರೆ ಆಗಿದೆ. ಏನ್ ತೊಂದ್ರೆ ಆಯ್ತು? ಆರ್ಯ ರಂಜಿತ್ಗೆ ಹೇಳ್ತಿದ್ದ, ಹಾಕ್ಸ್ ಬಾಂಬ್ ಕಾಲ್ ನಂಬರ್ ಸಿಕ್ಕಿದೆ, ಆ ಸಿಮ್ ಕಾರ್ಡು ನಿನ್ನ ಹೆಸರಲ್ಲಿದೆ ಅಂತ. ಓಹ್, ಪೊಲೀಸವರು ಅಷ್ಟು ಬುದ್ಧಿವಂತರಾಗ್ಬಿಟ್ರಾ? ಕಂಡಿಡ್ದು ಬಿಟ್ರಾ? ಏನಿಷ್ಟು ಕೂಲಾಗಿ ಕಂಡು ಹಿಡಿದ್ಬಿಟ್ರ ಅಂತ ಹೇಳ್ತಿದ್ದೀರಾ? ಸಿಕ್ ಹಾಕೊಳ್ಳೋದು ನಾನು ನೀವೇ. ಸಿಕ್ಕಾಕೊಳ್ಳಲ್ಲ ಬಿಡೆ. ಭೈರವಿ ಅಮ್ಮ, ಇಷ್ಟು ಕಂಡು ಹಿಡಿದವ್ರಿಗೆ ಅಷ್ಟು ಕಂಡು ಹಿಡಿಯೋಕ್ಕಾಗಲ್ವಾ? ಆರ್ಯ ಮೊದಲೇ ಹೇಳ್ತಿದ್ದ, ಸಿಮ್ ಕಾರ್ಡ್ ತೊಗೋಬೇಕು ಅಂದರೆ ಡಾಕ್ಯುಮೆಂಟ್ಸ್ ಕೊಡಬೇಕು, ಫೋಟೋಗಳು ಕೊಡಬೇಕು. ಇದೆಲ್ಲ ಅವ್ರ ಕೈ ಸಿಕ್ಕಿದೆ ಅಂದರೆ ಮನೇಲಿರೋರು ಯಾರೋ ಈ ಕೆಲಸ ಮಾಡಿದ್ದಾರೆ ಅಂತ. ಪೊಲೀಸವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಹೇಳಿರ್ತಾರೆ. ನಿಮಗೆ ತಮಾಷೆನೆ. ಮನೆಯವ್ರು ಯಾರೋ ಮಾಡಿದ್ದಾರೆ ಅಂತ ಅವ್ನು ಅನುಮಾನ ಪಟ್ಟ ಮೇಲೆ ನನ್ನ ಮೇಲೆ ತಾನೇ ಅನುಮಾನ ಬಂದಂಗೆ. ಹೌದೇ? ಆ ಮನೇಲಿ ಇರೋರೆಲ್ಲ ಒಂದೇ ಪಾರ್ಟಿಯವರು. ಅಲ್ಲಿರೋಳು, ಹೊರಗಡೆಯಿಂದ ಬಂದಿರೋಳು ನೀನೇ. ನಿನ್ನ ಮೇಲೆ ಅನುಮಾನ ಬರೋದು. ನನ್ನ ಮೇಲೆ ಬರೀ ಅನುಮಾನ ಬಂದರೆ ಸಾಕು. ಅಪ್ಪಿ ತಪ್ಪಿ ಏನಾದರೂ ನಾನೇ ಅಂತ ಕನ್ಫರ್ಮ್ ಆಗ್ಬಿಟ್ರೆ ನಾನು ಸುಮ್ಮನಿರಲ್ಲ. ಇದು ನನ್ನ ಬ್ಯಾಗು. ದುಡ್ಡಿದೆ ನೋಡೋದ್ರಲ್ಲಿ. ಹೌದು, ದುಡ್ಡಿದೆ. ಅದನ್ನು ಶುರು ಮಾಡೋದಕ್ಕೆ 10 ಲಕ್ಷ ಬೇಕು ಅಂತ ನಿರೋಷ ಹೇಳಿದಾಗ ಆ 10 ಲಕ್ಷ ಕೊಟ್ಟಿದ್ದೆ ಮಾವ. ನಾನು ನಮ್ಮ ಮಾವನ ಹತ್ರ ದುಡ್ಡು ಇಸ್ಕೊಂಡಿರೋದು ತಪ್ಪು ಅಂತ ನಂಗೆ ಯಾವತ್ತೂ ಅನ್ಸಲ್ಲ.